ವಿಟ್ನೆಸಿಂಗ್ ಸಾಕ್ಷಿ ಭಾವದಿಂದ ಹೆಂಗಿರುವುದಂದ್ರೆ ಈಗೆಲ್ಲ ಕರ್ಮಗಳು ಇವೆಲ್ಲ ಕಳಿಚಿದ ಮ್ಯಾಲ ಕೊನೆಗೆ ಅವೇರ್ನೆಸ್ ಇಂದಿದ್ದಾಗ ಪ್ರೆಸೆಂಟ್ ಮೂಮೆಂಟಲ್ಲಿದ್ದಾಗ ಸಾಕ್ಷಿ ಭಾವ ಅನ್ನೋದು ಬರ್ತೈತಿ. ಸಾಕ್ಷಿ ಭಾವ ನಾನೊಬ್ಬ ವೀಕ್ಷಕ. ಈ ಕ್ಯಾಮ್ರಾ ಏನು ಮಾಡ್ತೈತಿ, ಸಾಕ್ಷಿ ಭಾವದಿಂದ ರೆಕಾರ್ಡ್ ಅರ್ಥ ಮಾಡ್ತೈತಿ. ಅದೇನು ಮಾಡಲ್ಲ, ರೆಕಾರ್ಡ್ ಹಾಕಿರ್ತೈತಿ. ನಾವು ಏನೋ ಮಾತಾಡಿರೋ ಅದು ರೆಕಾರ್ಡ್ ಆಗೋದ, ಅದ ಸಾಕ್ಷಿ ಭಾವ. ಸುಮ್ ಗಮನಿಸಿರ್ತೈತಿ. ನಾ ಏನು ಮಾತಾಡ್ತೀನಿ ಅನ್ನೋದು ಅದು ಪ್ರಶ್ನೆ ಮಾಡಲ್ಲ. ಯಾವುದು ಕ್ಯಾಮ್ರಾ ನೀ ಹಿಂಗ್ಯಾಕೆ ಮಾತಾಡಿದ ಕೇಳಲ್ಲ. ಕೇವಲ ಸಾಕ್ಷಿ ಭಾವ. ಆತ್ಮ ಕೇವಲ ಸಾಕ್ಷಿ ಭಾವದಿಂದ ನೋಡ್ತಿರ್ತೈತಿ. ಅದ ನಾವು ಏನೋ ಕರ್ಮ ಮಾಡಿದ್ರು ಅದರ ಫಲವನ್ನು ನಾವು ಅನುಭವಿಸ್ತೀವಿ. ಹಂಗ ಇದು ಸಾಕ್ಷಿ ಭಾವ ಅಂದ್ರ ನಾವು ಏನು ಮಾಡ್ತೀವಿ ಅದನ್ನ ಪಡ್ಕೋತೀವಿ. ಹಂಗ ಸೋಲ ಎಲ್ಲವನ್ನು ಗಮನಿಸ್ತಿರ್ತೈತಿ. ಆತ್ಮಕ್ಕೆ ವಿರುದ್ಧವಾಗಿ ಹೋದ್ರೆ ಅದು ಏನು ಮಾಡಲ್ಲ, ನಿಮಗೆ ಏನು ಮಾಡಲ್ಲ, ಸುಮ್ಮ ಗಮನಿಸ್ತೈತಿ. ಅದ ಎಲ್ಲಿವರೆಗೂ ತನ್ನನ್ನು ಕಂಡುಕೊಳ್ಳಂಗಿಲ್ಲ ಅಲ್ಲಿವರೆಗೆ ಅವನು ಓಡ್ತಾನೆ ಇರ್ತಾನೆ. ಇದು ಸಾಕ್ಷಿ ಭಾವ. ಪ್ರಜ್ಞೆ ಅನ್ನೋದು ಇಲ್ಲಿವರೆಗೆ ಬರಂಗಿಲ್ಲ. ಜೀವನ ಕೇವಲ ಹುಟ್ಟೋದು ವ್ಯರ್ಥವಾಗಿ, ಬದುಕೋದು ವ್ಯರ್ಥವಾಗಿ, ಸಾಯೋದು ಇದು ಜೀವನ. ಸೋಲೇನು ಮಾಡಲ್ಲ, ಕೇವಲ ಗಮನಿಸ್ತೈತೆ. ಅದು ಯಾಕಂದ್ರ ಸೋಲ ಯಾವುದಕ್ಕೂ ಅಂಟುಗೊಂದಿಲ್ಲ. ಅದಕ್ಕಾಗಿ ಅದು ಸಾಕ್ಷಿ ಭಾವದಿಂದನೇ ಇರ್ತದೆ. ಅಂಟುಕೊಂಡಿದ್ದು ಅಹಂಕಾರ. ದೇಹ ಇದು ಆತ್ಮದ ಇನ್ಸ್ಟ್ರೂಮೆಂಟ್. ಇದು ಮನಸ್ಸಿಗೆ ಅಂಟುಕೊಂಡೈತಿ. ಮನಸ್ಸು ಅಹಂಕಾರದಿಂದ ತುಂಬೈತಿ. ಅದಕ್ಕೋಸ್ಕರನ ಸೋಲ ಮತ್ತೆ ಜನ್ಮ ತಗೊಂಡೈತಿ. ಯಾಕಂದ್ರೆ ಬಾಡಿ, ಯಾಕಂದ್ರೆ ಸಂಪೂರ್ಣ ಮುಕ್ತ ಆಗಬೇಕದ ಆತ್ಮ. ಅದಕ್ಕೋಸ್ಕರ ಆತ್ಮ ಜನ್ಮ ತಗೊಂಡಿರ್ತದೆ ದೇಹವನ್ನು ಧರಿಸಿ. ಆತ್ಮ ಸ್ವತಂತ್ರ ಐತಿ. ಇಲ್ಲಿ ಪ್ರಶ್ನೆ ಇರೋದು ದೇಹ ಮನಸ್ಸಿನದು. ಯಾಕಂದ್ರ ಆತ್ಮ ಏನು ಮಾಡಲ್ಲ, ಅದು ಸುಮ್ಮನೆ ಇರ್ತದೆ. ಈ ಮನಸ್ಸು ಅಹಂಕಾರ ಸುಮ್ಮಿರಂಗಿಲ್ಲ. ಅಹಂಕಾರ ಏನೇನು ಮಾಡ್ಲಕ್ಕಸ್ತದೆ. ಇದು ಮಾಡೋದಲ್ಲ, ಆಗೋದಷ್ಟ. ಈಗ ಒಬ್ಬ ಶಿಲ್ಪಿ ಮೂರ್ತಿ ಕೆತ್ತನೆ ಮಾಡ್ತಿರ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ಹೊಂಟಿದ್ದ. ಹೋಗುವಾಗ ಏನು ಮಾಡಕತ್ತಿ ಅಂತ ಕೇಳಿದ ಶಿಲ್ಪಿನ. ಅವಾಗ ಅವಂದ ನಾ ಮೂರ್ತಿ ರೆಡಿ ಮಾಡಕತ್ತಾನಿ ಅಂದವ. ಅಂದ್ರೆ ಮೂರ್ತಿ ರೆಡಿ ಮಾಡ್ತಂತ ನೀ ಹೇಳಕತ್ತಿ, ಮತ್ತು ಕಲ್ಲು ಕಟ್ಕೋತ ಕೂತದಿಲ್ಲ ಅಂದವ. ಅವ್ ನಕ್ಕ ಶಿಲ್ಪಿ. ನೀವು ಹಂಗೆ ಮುಂದೆ ಹೋದ. ಎಲ್ಲರೂ ಕಲ್ಲು ಕಡಿಲಕತ್ರು. ಹೋಗಿ ಮಂದು ಅದು ಇದರಲ್ಲಿ ಹಾಸಿ ಹೊಂಟಿದ್ದ. ಅವಾಗ ನೋಡಿದ ಮತ್ತು ಇನ್ಕಳಿ ಹೋಗುವಾಗ ಕಲ್ಲಿತ್ತು, ಮತ್ತು ಈಗೇನು ಮೂರ್ತಿ ಆತ್ಲಾಗಿದೆ ಏನು ಅಂದವ. ಮೂರ್ತಿ ಈಗಾಗಲೇ ಐತೆ. ಅದ್ರ ಮ್ಯಾಗ ಬ್ಯಾಡಾದ ವಸ್ತು ಇತ್ತು, ಅದನ್ನ ತೆಗಿಯೋದು ಅಷ್ಟ. ಇದ ಬ್ಯಾಡಾಗಿದ್ದನ್ನ ನಾವು ಏನ್ ಮಾಡ್ಕೊಂಡ್ಬಿಟ್ಟದು, ತುಂಬ್ಕೊಂಡ್ಬಿಟ್ಟದು. ಇದೆಷ್ಟು ಖಾಲಿ ಆಕತಿ ಅಷ್ಟನ್ನು ಪಡ್ಕೋತೀವಿ ನಾವು. ಒಳಗಿಂದ ಎಷ್ಟು ಖಾಲಿ ಆಕತಿ ಅಷ್ಟು ಪಡ್ಕೋತೀವಿ. ಯಾಕಂದ್ರೆ ನೀವು ಒಳಗೆ ತುಂಬಿದ್ದೆಲ್ಲ ಬರೀ ಡಸ್ಟ್ಬಿನ್. ಯಾಕಂದ್ರೆ ಮನಸ್ಸನ್ನ ಕಸದ ಬುಟ್ಟಿ ಮಾಡ್ಕೊಂಡಾರ. ಅಲ್ಲೇನಿಲ್ಲ, ಬರೀ ಕಸ. 99% ಬರೀ ಕಸಾನ ಆಯ್ತು. ಒಳಗೆ ಬರೋ ಆಲೋಚನೆಗಳು ಎಲ್ಲವೂ ಕಸ. ಯಾಕಂದ್ರೆ ವ್ಯರ್ಥವಾದ ಯೋಚನೆ ಚಿಂತನೆಗಳಲ್ಲಿ ಮುಳುಗಿ ಹೋಗ್ಯಾರ. ಹಾಗಾಗಿ ನಿಮ್ಮ ಕರ್ಮದ ಫಲವನ್ನು ನೀವು ಅನುಭವಿಸಾಕತ್ತೀರಿ. ಬೇರೆ ಯಾರಿಂದಲ್ಲ ಅಲ್ಲ. ಆ ಬೇರೆ ಯಾರು ಅನ್ನೋದ ನೀವ ಸೃಷ್ಟಿಸಿದ. ಬೇರೆ ಯಾರೋ ಅತ್ತಾರಲ್ಲ, 4 ಮಂದಿ ಏನೋ ಮಾತಾಡ್ತಾರಲ್ಲ, ಆ 4 ಮಂದಿನ ಸೃಷ್ಟಿಸಿದವ್ರ ನೀವ. ಹಾಗಾಗಿ 4 ಮಂದಿ ಇಲ್ಲಿ ಜಗತ್ನೇ. ಅದಕ್ಕೆ ನೀವ ಸೃಷ್ಟಿಸಿದ್ದವ್ರನ್ನು. ದೃಷ್ಟಿಕೋನ ಬದಲಾಗಬೇಕು. ದೃಷ್ಟಿ ಇಲ್ಲ ಅಂದ್ರೂ ನಡೀತೈತಿ. ದೃಷ್ಟಿಕೋನ ಬದಲಾಗಬೇಕು. ಇವೆರಡು ಕಣ್ಣು ಇಲ್ಲ ಅಂದ್ರೂ ನಡೀತೈತಿ. ಆದ್ರೆ 3ನೇ ಕಣ್ಣು ಇಲ್ಲಂದ್ರ ಜೀವನ
ಕೇವಲ ಈ 2 ಕಣ್ಣುಗಳಿದ್ರೂ ಜೀವನ ಕತ್ತಲಿನಲ್ಲಿ ಐತಿ. ಇವೆರಡು ಕಣ್ಣದಾವೀಗ ಜೀವನ ಯಾಕೆ ಕತ್ತಲಮಯ ಆಗೈತಿ? ಪ್ರತಿ ಕ್ಷಣವೂ ಯಾಕೆ ಚಂಚಲತೆಯಿಂದ ಬದುಕಾತಾರೆ? ಯಾಕೆ ನೋವಿನಿಂದ ಕುಡಿಯರಿ? ಯಾಕೆ ಆಕಸ್ಮಿಕವಾಗಿ ಜೀವನ ನಡೆಯತೈತಿ? ಕಣ್ಣಿ ಕಾಣೋದಿಲ್ಲ, ಯಾಕೆ ಕತ್ತಲು ಕಾಣಕತ್ತೈತಿ? ಜೀವನ ವಿಷಮಯ ಮಾಡ್ಕೊಂಡಾರೆ. ಇವೆರಡು ದೃಷ್ಟಿ ಕೇವಲ ಆನಂದವನ್ನು ಪಡಿಲ. ಕಷ್ಟ ಸುಖ ಇರಬೇಕ. ಆದ್ರೆ ಪ್ರಶ್ನೆ ಇರುವುದು ಇಲ್ಲಿ 50-50 ಆಗ್ಬೇಕಲ್ಲ. 99% ದುಃಖ, 1% ತಪ್ಪಿ ಬರ್ತೈತಿ ಸುಖ. ಈಗ ಹೇಳ್ರಿ, ಕಷ್ಟ ಸುಖ ಬೇಕ? ಮತ್ತೆ ಯಾಕೆ ನರಳಾಕತ್ತಾರೆ? ಜೀವನ ಯಾಕೆ ಆಕಸ್ಮಿಕವಾಗಿ ಹೊಂಟೈತಿ? ಯಾಕೆ ಪ್ರತಿ ಕ್ಷಣವೂ ನೀವು ದುಃಖದಲ್ಲಿದೆ? ಯಾಕೆ ಬೇರೆಯವರ ಮೇಲೆ ಅವಲಂಬಿತವಾಗಿರಿ? ಆ ಬೇರೆಯವರು ಯಾರೆಂಬುದು ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ ಇದೇನು ಅನ್ನೋದು ಗೊತ್ತಿಲ್ಲ. ಅವ್ರು ನೋಡಿದ್ರೆ ನಿಮ್ಗೆ ಯಾಕೆ ದುಃಖ ಆಕತಿ? ಬಹಳ ಮಹತ್ವ ಐತಿ. ಅವ್ರು ನೋಡಿದ್ರೆ ಯಾಕೆ ದುಃಖ ಆಕತಿ? ಅವ್ರು ನೋಡಿದ್ರೆ ಯಾಕೆ ಸಂತೋಷ ಆಕತಿ? ನಿನ್ನ ಒಳಗೆ ನೋಡಿದ್ರೆ ಯಾಕೆ ದುಃಖ ಆಕತಿ? ಇವೆಲ್ಲವನ್ನ ಸೋಲ್ ಒಳಗ ಆತ್ಮ ಸಾಕ್ಷಿ ಭಾವದಿಂದ ಗುರುತಿಸ್ತಿರ್ತದೆ. ಎಲ್ಲವನ್ನ ಗಮನಿಸ್ತಿರ್ತದೆ. ನೀ ಏನು ಮಾಡ್ತೀಯ ಅದನ್ನು ಅನುಭವಿಸ್ತೀಯ. ಯಾಕಂದ್ರೆ ಅಹಂಕಾರ ಎಲ್ಲವನ್ನು ಹಿಡಿದಿಟ್ಕೊಂಡೈತೆ. ಹಿಡಿದಿಟ್ಟಿದ್ದ ಅಹಂಕಾರ ಯಾವಾಗ ಕಳಚಿ ಬೀಳ್ತೈತಿ? ಅವಾಗ ಈ ದೇಹನೂ ಕಳಚಿ ಬೀಳ್ತೈತಿ. ದೇಹ ಕಳಚಿ ಬೀಳ್ತೈತಿ. ಹೆಂಗೆ ಬಟ್ಟೆ ಬದಲಾಯಿಸ್ತೀವಲ್ಲ, ಬಟ್ಟೆ ಆಳವಿಲ್ಲದ್ದಿದು. ಅದು ಯಾವುದೋ ಬಟ್ಟೆ ಧರಿಸಿದ್ರು. ಚರ್ಮನೂ ಆಳವಿಲ್ಲದ್ದ, ಮಾಂಸಖಂಡಗಳು ಆಳವಿಲ್ಲದ್ದು, ಮನಸ್ಸು ಕೂಡ ಆಳವಿಲ್ಲದ್ದು. ಆತ್ಮವೊಂದನ್ನು ಬಿಟ್ಟರೆ ಎಲ್ಲವೂ ಆಳವಿಲ್ಲದ್ದು. ಹಾಗಾಗಿ ಈಸ್ ದ ಇನ್ಸ್ಟ್ರೂಮೆಂಟ್, ಬಾಡಿ ಈಸ್ ಇನ್ಸ್ಟ್ರೂಮೆಂಟ್. ಇದನ್ನು ನಾವು ಯಾವ ರೀತಿಯಾಗಿ ನೋಡ್ಕೋತೀವೋ ಅದು ಅದೇ ರೀತಿಯಾಗಿ ನೋಡ್ಬೇಕು. ಇದೊಂದು ಮೊಬೈಲ್. ಇದರೊಳಗೆ ಇಡೀ ಜಗತ್ತ ಸಿಗತೈತಿ. ನಾವು ಏನು ಸರ್ಚ್ ಮಾಡ್ತೀವೋ ಅದ ಸಿಗತೈತಿ. ಇಷ್ಟ ನೀವು ಯಾವ ದೃಷ್ಟಿಕೋನದಿಂದ ಇದನ್ನು ಉಪಯೋಗ ಮಾಡ್ತೀರಿ ಅದ ದೃಷ್ಟಿಕೋನವನ್ನು ಕೊಡ್ತೈತಿ. ಇದ್ರಾಗ ನೀವು ನೆಗೆಟಿವ್ ನೋಡಕತ್ರ ಬರೀ ಅವ ಬರ್ತಿರ್ತಾವೆ. ಈಗ ಇನ್ಸ್ಟಾಗ್ರಾಮ್ದಾಗ ನೀವೇನು ಅದಿರಿ ಅದನ್ನ ತೋರಿಸ್ತೈತೆ. ಅದು ಇನ್ಸ್ಟಾಗ್ರಾಮ್ ಗೊತ್ತಿರ್ಬೇಕಲ್ಲ. ನೀವೇನು ಅದಿರಿ ಅದ ತೋರಿಸ್ತೈತಿ. ನೀವು ಹೆಂಗೆ ಅದಿರಿ ಅದನ್ನ ತೋರಿಸ್ತೈತಿ. ಕ್ಯಾಮ್ರಾ ನೀವು ಹೆಂಗೆ ಅದಿರಿ ಅದ್ರ ಹಂಗೆ ತೋರಿಸ್ತೈತಿ. ಇದು ಫಿಲ್ಟರ್ ಮಾಡೋ ಅದರ ಕರ್ಮ. ಅದು ನೀವು ಹೆಂಗೆ ಅದಿರಿ ಅದನ್ನ ಹಂಗೆ ತೋರಿಸ್ತದೆ. ನೀವು ಯಾವ ರೀತಿಯಿಂದ ಮಾಡಿರ್ತೀರಿ ಅದೇ ರೀತಿಯಿಂದ ಹೊಳ ಬರ್ತದೆ. ಹೂವನ್ನು ಹೋಗಿದ್ರೆ ಹೂವು ಬರ್ತದೆ, ಮುಳ್ಳನ್ನು ಹೋಗಿದ್ರೆ ಮುಳ್ಳು ಬರ್ತದೆ. ಉದ್ದೇಶ ನಿರ್ಧಾರ ಮಾಡ್ತದೆ, ತೋರಿಸೋದ್ರಿಂದ ಅಲ್ಲ. ನಾವು ಒಳ್ಳೇದು ಮಾಡಕತ್ತನ ತೋರಿಸೋದ್ರಿಂದ ಅಲ್ಲ. ನಿನ್ನ ಉದ್ದೇಶ ಒಳಗೆ ಏನೈತೆ ಅನ್ನೋದು ಅದು ನಿರ್ಧಾರ ಮಾಡ್ತೈತಿ. ಅದು ಕರ್ಮ ತೋರಿಸೋದಲ್ಲ. ಅದು ಮೊದಲು ನಿನ್ನೊಳಗೆ ಹುಟ್ಟಿರ್ಬೇಕು. ಮ್ಯಾಗ ಏನ್ಯಾಕೆ ಮಾಡ, ಅದರ ಒಳಗಿನ ಉದ್ದೇಶ ಬರೋಬ್ಬರಿ ಇರ್ಬೇಕಲ್ಲ, ಅದು ಕರ್ಮ. ಯಾಕಂದ್ರೆ ಎಲ್ಲವೂ ನೋಡುವುದು ಸಾಕ್ಷಿ ಭಾವದಿಂದ ಆತ್ಮ. ಇದು ಬಾಡಿ, ಇದಕ್ಕೆ ಇರೋದು ಇದ್ರೊಳಗೆ ಒಂದು ಸೋಲ್. ಈ ಜಗತ್ತಿನಲ್ಲಿ ನನ್ನನ್ನು ನಾನು ತಿಳಿಯುವುದಕ್ಕಿಂತ ಮಹತ್ವವಾದದ್ದು ಈ ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ. ನನ್ನ ಅನುಭವದ ಪ್ರಕಾರ ನನ್ನನ್ನು ನಾನು ತಿಳಿಯುವುದಕ್ಕಿಂತ ಮಹತ್ವವಾದದ್ದು ಏನೂ ಇಲ್ಲ. ಒಂದು ವೇಳೆ ತಿಳಿಯಾಕತ್ತಂದ್ರೆ ಅದೆಲ್ಲವೂ ಕಸ, ಅಜ್ಞಾನ. ನನ್ನನ್ನು ನಾನು ತಿಳಿಯುವುದು ಅಷ್ಟ ಮುಖ್ಯ ಇಲ್ಲಿ. ಅದು ಜೀವನ. ಬೇರೆಯವ್ರನ್ನ ತಿಳಿಯುವುದಲ್ಲ, ನಿಮ್ಮ ಅಜ್ಞಾನ ಅದು. ಬೇರೆಯವರೊಳಗೆ ತಪ್ಪು ಹುಡುಕೋ ಬದಲು ನಿನ್ನ ಒಳಗೆ ಆ ಅಜ್ಞಾನವನ್ನು ಗುರುತಿಸ್ಕೋಬೇಕು. ಬೇರೆಯವರಿಂದ ದುಃಖ ಪಡೋ ಬದಲು ನಿನ್ನೊಳಗಿರೋ ದುಃಖವನ್ನು ಸರಿಪಡಿಸ್ಕೋಬೇಕು. ದುಃಖ ನಿನ್ನೊಳಗಾಗತ್ತೆ, ಅವರಿಂದ ಅಲ್ಲ.
ನಿನ್ನ ಒಳಗಿನ ದುಃಖ ಹೊರಗೆ ಬಂದೈತಿ. ಯಾರಿಂದಲೂ ನೋವಲ್ಲ, ನಿನ್ನ ಒಳಗಿನ ಅಜ್ಞಾನ ಅದು. ಬೇರೆ ಏನೋ ಯಾರೋ ಅಂದ್ರೆ ಅನ್ನೋದಲ್ಲ. ನೀ ಯಾಕೆ ತಗೊಂಡಿ ಅದನ್ನು? ಅವ್ರು ಏನಾಕ ಅನ್ನೋಲ್ಲಕ, ನೀ ಯಾಕೆ ತಗೊಂಡಿದ್ದು ನಿನ್ನ ಅಹಂಕಾರ. ನಿನ್ನ ಅಹಂಕಾರ ಗುರ್ತಿಸ್ತೈತೆಲ್ಲ. ಅವ್ ಹಂಗಂದು ಇವ್ ಹಿಂಗಂದು, ಅವ್ರು ಹಂಗೆ ಇವ್ರು ಹಿಂಗೆ. ಇವ್ರು ಇಲ್ಲ ಇಲ್ಲಿ. ಯಾರು ಇಲ್ಲ ಜಗತ್ನ್ಯಾಗ. ನೀ ಯಾವುದನ್ನು ನೋಡಕತ್ತದಿ ಅದು ಅವ್ರಲ್ಲ. ಅವರು ಅಜ್ಞಾನದಲ್ಲೂ ಮುಳುಗ್ಯಾರ, ದುಃಖದಲ್ಲಿ ಮುಳುಗ್ಯಾರ. ಅವ್ರನ್ನು ನೀ ಏನು ಮಾಡ ಪಾಪ, ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರನ್ನು. ಎಲ್ಲವನ್ನ ಈ ಆತ್ಮ ಸಾಕ್ಷಿ ಭಾವದಿಂದ ನೋಡ್ತಿರ್ತೈತಿ. ನೀವೇನು ಮಾಡ್ತೀರ ಅದನ್ನ ಪಡ್ಕೋತೀರಿ. ಈಗ ಜನ್ಮ ತಗೋತೀರಿ. ಮತ್ತು ಎಲ್ಲಿವರೆಗೆ ನೀವು ಎಲ್ಲಿವರೆಗೂ ಮುಕ್ತ ಆಗಲ್ಲ, ನೀವು ಮತ್ತೆ ಜನ್ಮ ತಗೋತೀರಿ. ಹಿಂಗೆ ಬರ್ತೀರಿ, ಹಿಂಗೆ ಹೋಗೋದು. ನೀವು ಇವತ್ತು ಹೆಂಗದ್ರಿ, ನಾಳೆ ಹಂಗೆ ಇರ್ತೀರಿ. ನೀವು ಈಗ ಹೆಂಗದಿರಿ, ಸಾತ್ ಮೇಲೆ ಹಂಗೆ ಇರ್ತೀರಿ. ಈಗ ಏನು ಮಾಡಕತ್ತೀರ ಅದನ್ನ ಮಾಡ್ತೀರಿ. ಮುಂದೆ ಸಾವು ಅಂದ್ರ ಈ ಜೀವನದಲ್ಲಿ ನೆಮ್ಮದಿ ಎರಡೇ ಜಾಗ ಈ ಭೂಮಿ ಮ್ಯಾಲ. ಒಂದು ಸ್ಮಶಾನ, ಇಲ್ಲ ಜ್ಞಾನೋದಯ ಹೊಂದಬೇಕು. ಇವೆರಡನ್ನು ಬಿಟ್ಟು ಮೂರನೇದಕ್ಕೆ ಯಾರು ಹೊಂಟಾರು, ಅವ್ರು ಎಲ್ಲಿಗೂ ತಲುಪೇ ಇಲ್ಲ. ಆದ್ರೆ ಓಡ್ಲಕತ್ತಾರ. ಎಲ್ಲಿ ಓಡಾಕತ್ತಾರ ಅಂತ ಅವ್ರಿಗೆ ಗೊತ್ತಿಲ್ಲ. ಏನೋ ಮಾಡಕತ್ತಾರ ಅವ್ರ ಮನಸ್ಸಿಗೆ ಬಂದಂಗ ಮಾಡದಾರ. ಅವ್ರು ತಮಗೆ ತಾವು ಮಾಡಕತ್ತಿಲ್ಲ, ಮನಸ್ಸಿನ ಗುಲಾಮರಾಗಿ ಮಾಡತ್ತಾರ. ಮನಸ್ಸಿಗೆ ಬಂದಂಗ. ಮನಸ್ಸು ಅನ್ನೋದು ಬ್ರಿಟಿಷರಿದ್ದಂಗೆ ಇವ್ರು. ಹಾಗಾಗಿ ಆ ಮನಸ್ಸಿನ ಬೆನ್ನು ಹತ್ತಿ ಬಿಟ್ಟಾರ. ಅದು ಎಲ್ಲಿ ಹೋಗಿ ಕರ್ಕೊಂಡು ಹೋಗಿ ಎಲ್ಲಿ ಕೆಡಬೇಕು ಅನ್ನೋದು ಅದಕ್ಕೆ ಗೊತ್ತಿರ್ತದೆ. ನಿಮ್ಮನ್ನ ರುಬ್ಬತೈತಿ, ಕೊಡ್ತೈತಿ, ಹೊಡಿತೈತಿ. ಅದಕ್ಕೆ ಗುಲಾಮರಾಗಿ ಬಿಟ್ಟಾರೆ. ಮನಸ್ಸಿಗೆ ಬಂದು ಜೀವನ ಆತಾರ. ಯಾಕಂದ್ರೆ ನೀವು ಯಾರು ಅನ್ನೋದು ನಿಮಗೆ ಗೊತ್ತಿಲ್ಲ. ನೀವು ಯಾರು ಅನ್ನೋದು ನಿಮಗೆ ಗೊತ್ತಾದ್ರೆ ಎಲ್ಲವೂ ಸ್ಪಷ್ಟತೆಯಿಂದ ಗೋಚರಿಸ್ತೈತಿ. ಯಾಕಂದ್ರೆ ನಿಮ್ಮೊಳಗೆ ನೀವು ಹೆಂಗದ್ರಿ, ಹೊರಗೆ ಹಂಗೆ ಕಾಣತೈತಿ. ಇದೆ